ಜಲಪಾನ ಮಾಡೋಣವೆಂದು ಜಲದ ಬಳಿಗೆ ಬಂದೆನ ಪರಮಾತ್ಮ ಜಲಪಾನ ಮಾಡೋಣವೆಂದು ಜಲದ ಬಳಿಗೆ ಬಂದೆನ ಜಲವ ಕೊಳಲಲ್ಲಿದ್ದ ಜಲವು ಎಲ್ಲ ಭರ್ತಿ ಮಾಯವಾಗಿತ್ತಲ್ಲ ಪರಮಾತ್ಮ ಜಲದಿಂದ ಜಲವು ಎಲ್ಲ ಭರ್ತಿ ಮಾಯವಾಗಿತ್ತಲ್ಲ ತಾಳಲಾರೆನು 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 ತಾಪವ ದೇವಾ ಜಲಪಾನ ಮಾಡೋಳೆಂದೆಷ್ಟು ಆತುರದಿಂದ ಬಂದೇನಲ್ಲ ಪರಮಾತ್ಮ. ಈ ಪಾಪಿಯ ಕರಗಳ ಇಟ್ಟ ಕ್ಷಣವೇ ಜಲವೆಲ್ಲವೂ ಭರ್ತಿ ಮಾಯವಾಗಿ ಹೊರಟವಾಯ್ತಲ್ಲ ಪರಮಾತ್ಮ. ಮುಂದೇನು ಮಾಡುವುದು? ನಾನು ಮುಂದೆ ಹೋಗಲು ಮಾರ್ಗವೇ ಗೋಚರವಿಲ್ಲವಲ್ಲ ಪರಮಾತ್ಮ. ಸೂರ್ಯನು ಪಶ್ಚಿಮಾಂದಿಯಲ್ಲಿ ಇರುವುದು ಇರಲಿ, ಈ ರಾತ್ರಿ ಇಲ್ಲೇ ಇದ್ದು ಬೆಳಗಾದ ಎತ್ತ ನೋಡಲು ಸುತ್ತ ಕತ್ತಲೆ ಕವಿಯುವುದು ಪರಮಾತ್ಮ. ಎತ್ತ ನೋಡಲು ಸುತ್ತ ಕತ್ತಲೆ ಕವಿಯುವುದು ಚಿತ್ರಗೃಹದಳು ಎನಗೆ ಚಿತ್ರಗೃಹದಳು ಎನಗೆ ಮಕಾದೆ ಗುರಿಯುವುದು ಎತ್ತ ನೋಡಲು ಸುತ್ತ ಕತ್ತಲೆ 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 ಪುರದ ಪ್ರಜೆಗಳು ಪ್ರಜೆಗಳು ಎತ್ತು ದೂಷಿಸುವರು ಹೋಗಿ ಬಾರಲೆ ಎನಗೆ ಪರಮಾತ್ಮ ಹೋಗಿ ಬಾರಲೆ ಎನಗೆ ಮಾರ್ಗವೇ ತಿಳಿದಲ್ಲ ಎತ್ತ ನೋಡಲು ಸುತ್ತ ಕತ್ತಲೆ 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 ನಾನು ಎತ್ತು ನೋಡಿದರು ಎಲ್ಲ ಕತ್ತಲಾಗಿದೆ. ಏನು ಮಾಡಲಿ ಪರಮಾತ್ಮ. ಇಂದ್ರ ಅಜಯದಾತನಾದ ಶ್ರೀರಾಮಚಂದ್ರನು ಸತಿ ಸೋದರನ ಒಳಗೂಡಿ ಈ ತಾರ ಎಲೆಗಳನ್ನೇ ಗುಡಿಸಲಾಗಿ ಮಾಡಿಕೊಂಡು ಮಲಗುವಂತೆ ನನ್ನ ಆ ರೀತಿ ಮಾಡಿದೆಯಲ್ಲ ಪರಮಾತ್ಮ. ಇರಲಿ ಪರಮಾತ್ಮ. ಈ ಈ ಘೋರವಾದ ಹರಣಿಯಲ್ಲಿ ಈ ತಾರ ಎಲೆಗಳನ್ನೇ ಹಾಸಿಗಾಗಿ ಮಾಡಿಕೊಂಡು ಈ ಮರದ ಬೇರನ್ನೇ ತಲದಿಂಬಾಗಿ ಮಲಗುವೆನು ಪರಮಾತ್ಮ, ಮಲಗುವೆನು ಪರಮಾತ್ಮ. ಅರಮನೆಯಿಂದ ಆರಿದ ಆಸ್ವ ಘೋರಾರಣ್ಯಕ್ಕೆ ಬಿಟ್ಟಿತಲ್ಲ ಪರಮಾತ್ಮ. ಅರಮನೆಗಿಂದ
ಚಂದ ಅರಿತ ಆಶ್ವ ಗೋರಾರಣ್ಯಕ್ಕೆ ಬಿಟ್ಟಿತಲ್ಲ ಏನ ಮಾಡಲಿ ಯಾರಿಗೆ ಹೇಳಲಿ ಪರಮಾತ್ಮ ಏನ ಮಾಡಲಿ ಯಾರಿಗೆ ಹೇಳಲಿ ಈ ರೀತಿ ನನ್ನನ್ನು ಕಾಡಿಸುವೆ ಶನಿಯೇ ತರವೇ ಶನಿಯೇ ಪರಮಾತ್ಮ ಪರಮಾತ್ಮ ಅರಮನೆಗಿನ್ ಘೋರಾರಣ್ಯ ಅರಮನೆಗಾಯ್ತು ಕಾಡಿನ ಮೃಗಗಳು ಪ್ರಜೆಗಳಾದವು ಪರಮಾತ್ಮ ಘೋರಾರಣ್ಯ ಅರಮನೆಗಾಯ್ತು ಕಾಡಿನ ಮೃಗಗಳು ಪ್ರಜೆಗಳಾದವು ಏನಿದು ಮಾಯಾ ಏನಿದು ನ್ಯಾಯ ಏನಿದು ಮಾಯಾ ಏನಿದ ನ್ಯಾಯ ಎದಕ್ಕೆ ನನ್ನನ್ನು ಕಾಡಿಸುವೆ ಶನಿಯೇ ತರವೇ ಶನಿಯೇ ಪರಮಾತ್ಮ ಹಂಸ ತೋಲಿಕಮೆ ಮಂಚದ ಮೇಲೆ ಮಲಗಬೇಕಾಗಿದ್ದ ನಾನು ಈ ದಿವಸ ಈ ತಾರ ಎಲೆಗಳನ್ನು ಆಸೆಯಾಗಿ ಮಾಡಿಕೊಂಡು ಈ ಮರದ ಬೇರನ್ನೇ ತಲದಿಂಬಾಗಿ ಮಾಡುವಂತೆ ಮಾಡಿಬಿಟ್ಟಿಯಲ್ಲ ಪರಮಾತ್ಮ ಮಲಗು ವಿಕ್ರಮ ಮಲಗು ಮಲಗದಿದ್ದರೆ ನಿನಗೆ ವಿಧಿಯೇ ಇಲ್ಲ ಮಲಗು ವಿಕ್ರಮ ಮಲಗು ಎಲ್ಲಿ ಹೋದರೋ ಪ್ರಭು ಏನಾದರೋ ಕಡೆ ಪರಮಾತ್ಮ ಪ್ರಭು ಏನಾದರೋ ಕಡೆ ಪರಮಾತ್ಮ ಎಂತಿರ್ಪನೆ ಮಯ ಮಂದಿರದೋಳು ನಾನು ಶ್ರೀ ಪರಮಾತ್ಮ ಎಂತಿರ್ಪನೆ ಮಯ ಮಂದಿರದೋಳು ನಾನು ಏನ ಮಾಡಲೀಗ ನಾನು ಏತ ಹೋದರೋ ಪ್ರಭು ಏನಾದರೋ ಕಣೆ ಪರಮಾತ್ಮ ಎಂತಿರ್ಪನೆ ಮಯ ಹೊರದೋಕನಲ್ಲಿ ಸಲೋ ಅಸದಳ್ಳವಾದುದೇ ಶ್ರೀ ಹರಿ ಪರಮಾತ್ಮ ಹೊರದೋಕನಲ್ಲಿ ಸಲೋ ಅಸದಳ್ಳವಾದುದೇ ಏನ
ಈಗ ನಾನು ಎತ್ತಬೋದರ ಪ್ರಭು ಏನಾದರೂ ಕಾಣಿ. ಪರಮಾತ್ಮ, ಪ್ರಭುವಿಲ್ಲದ ರಾಜ್ಯ ಅಭಾವಕ್ಕೆ ಕಾರಣ ಅಂದ ಹಾಗೆ ಮಹಾರಾಣಿ ಕುಮಾರಗುಪ್ತರು ಬಳಲಿ ಬೆಂಡಾಗಿರುವರು, ಪ್ರಜೆಗಳೆಲ್ಲರೂ ಸಹ ದುಃಖಕ್ಕೀಡಾಗಿರುವರಲ್ಲ ಪರಮಾತ್ಮ. ಈ ರಾಜ್ಯವನ್ನು ಕಾಪಾಡುವ ಭಾರವು ನಿನ್ನದು ದೇವ, ನಿನ್ನದು. ಮಹಾಮಂತ್ರಿಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ಮಹಾಮಂತ್ರಿಗಳೇ, ಕಾರವಾನನು ಹಣವನ್ನು ಕೊಡುವಂತೆ ಹಿಂಸಿಸುತ್ತಿರುವನು. ಓಹೋ, ಹಾಗಾದರೆ ಆ ಕಾರ್ವಾನರನ್ನು ಬರಮಾಡುವರಾಗಿ. ಹಾಗೆ ಆಗಲಿ. ಓ ಸಾಬ್ರೆ, ಹಾ ಬಾಯ್ಲೆ ನೋಡು, ಹಾ ಮಹಾಮಂತ್ರಿ ಹೇಳಿದ್ದೀನಿ, ಹಾ ಅಲ್ಲಿ ಏನನ ಮಾಡ್ಕೊ. ಹಾ ಈಗಲೇ ನಮ್ಮ ರಾಜರು ಕಳ್ಸಿಬಿಟ್ಟಿದ್ಯಾ, ಹಾ ಇನ್ನು ಮಂತ್ರಿಗಳು ಕಳ್ಸಿಬಿಟ್ಟಿಯಾ. ಆಮೇಲೆ ಹಾ ನನ್ನ ನೋಡ್ಕೊಂಡು ಹೋಗ್ಬೇಕ. ए तुम अम्मा को कसम जा रहे रे बोहड़ी के ನಿಮ್ಮಮ್ಮನ ಮೇಲೆ ನಮ್ಮಮ್ಮನ ಮೇಲೆ ಹಾಕ್ತೀಯಾ? ಅಚ್ಚ ಮೇರೆ ಲಾಗೇಸು ಏರುತ್ತಾನೆ ಏರುವ ಅಚ್ಚ ಮೇರೆ ಲಾಗೇಸು ಏರುತ್ತಾನೆ ಏರುವ 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 ಏರುತ್ತಾನೆ ಏರುವ 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 ಏರುತ್ತಾನೆ ಏರುವ ಮಂಗಾ ಮೇ ಲೈಲ ಮಿಟ ಮಂಗಾ ಮೇ ಲೈಲ ಮಂಗಾ ಮೇ ಲೈಲ ಮಿಟ ಮಂಗಾ ಮೇ ಲೈಲ ಬಹುವಾತೆ 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 ಅಚ್ಚ ಮೇರೆ ಲಾಗೇಸು ಏರುತ್ತಾನೆ ಏರುವ 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 ಏರುತ್ತಾನೆ ಏರುವ. ಸಲಾಮ್ ಅಲೈಕುಂ ಅಂಕರಪ್ಪ ಮಹಾರಾಜ್. ಕಾರ್ವಾನ್ ಸಾಹೇಬ್, ನಿಮಗೆ ಮಂಗಳವಾಗಲಿ. ನೀವು ಬಂದ ಕಾರಣವೇನು? देखो साहब, राजा भी नहीं घोड़ा भी नहीं, हम जरूर में जाना पैसा सेटल करो साहब. ಸೇವಕ, ನಿಮ್ಮ ತುರಗವನ್ನೇರಿ ಹೋದ ನಮ್ಮ ಮಹಾರಾಜರು ಇನ್ನೂ ಬರಲೇ ಇಲ್ಲ. ನಮ್ಮ ಮಹಾರಾಜರು ಬಂದ ಕೂಡಲೇ ನಿಮ್ಮ ಹಣವನ್ನು ಪಾವತಿಸುತ್ತೇವೆ. आधा घंटा नहीं चढ़ता साहब, पैसा सेटल करो साहब. ಕಾರ್ವಾನ್, ಮಹಾರಾಜರು ಇಲ್ಲದ ವೇಳೆಯಲ್ಲಿ ನಾವು ಏನನ್ನು ಕೊಡಲು ಸಾಧ್ಯವಿಲ್ಲ. एक मिनट नहीं चढ़ता साहब, पैसा सेटल करो साहब. ಆ ಪರಮಾತ್ಮ, ಸೇವಕ, ಈ ಕಾರ್ವಾನ್ ಸಾಹೇಬರು ನಾವು ಎಷ್ಟು ವಿಧವಾಗಿ ಹೇಳಿದರೂ ಕೇಳುತ್ತಿಲ್ಲವಲ್ಲ. ಹೌದು ಮಂತ್ರಿಗಳೇ, ನಮ್ಮ ಅರಮನೆಯ ಭಂಡಾರಕ್ಕೆ ಹೋಗಿ 1 ಲಕ್ಷ ಹಣವನ್ನು ತಂದು ಕೊಡುವರಾಗಿ. ಹಾಗೆ ಆಗಲಿ. ಪ್ರಭು ತಂದಿಲ್ಲ ಪ್ರಭು, ನಮ್ಮ ಭಂಡಾರದಲ್ಲಿ ಹಣವೆಲ್ಲವೂ ಖಾಲಿಯಾಗಿರುವುದು. ಆಹಾ, ಇದೇನು ಆಶ್ಚರ್ಯ. ಸೇವಕ, ನಾವು ಎಷ್ಟೇ ವಿಧವಾಗಿ ಹೇಳಿದರೂ ಸಹ ಈ ಕಾರ್ವಾನ್ ಸಾಹೇಬರು ನಮ್ಮನ್ನು ಬಿಡುವಂತಿಲ್ಲ. ಹೌದು ಮಂತ್ರಿಗಳೇ. ಪರಮಾತ್ಮ, ಒದಗಿತ್ತೇನೋ ವಿಧಿಯ ಮಾಯೆ ಏನ ಮಾಡಲಿ ಕಾಣ. ಸೇವಕ, ಮಂತ್ರಿಗಳೇ, ವಿಧಿಯ ಮಾಯೆ ಏನ ಮಾಡಲಿ ಕಾಣ. ಪರಮಾತ್ಮ, ಮಂತ್ರಿಗಳೇ ಚಿಂತಿಸಬೇಡಿ. ಮೋಸವಾಯ್ತೆ ಗಾದೆ ಬಂತೆ, ಮೋಸವಾಯ್ತೆ ಗಾದೆ ಬಂತೆ, ಮೋಸವಾಯ್ತೆ ಗಾದೆ ಬಂತೆ, ಏನ ಮಾಡಲಿ ಕಾಣ. ಒದಗಿತ್ತೇನೋ ವಿಧಿಯ ಮಾಯೆ ಏನ ಮಾಡಲಿ ಕಾಣ. ಪ್ರಭುವೇ, 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 ಪ್ರಭುವೇ. ಸೇವಕ, ಮಂತ್ರಿಗಳೇ, ನಮ್ಮ ಅರಮನೆಗೆ ಹೋಗಿ
ವಜ್ರ ವೈಡೂರ್ಯವನ್ನೆಲ್ಲ ಮಾರಿ 1,00,000 ಹಣವನ್ನು ತಂದು ಕೊಡುವರಾಗಿ. ಆ ಮಂತ್ರಿಗಳೇ, ಹಣವು ಸಿದ್ಧವಾಗಿರುವುದು. ಕೊಡುವರಾಗಿ. कारवान साहब साहब ಈ ಹಣವನ್ನು ತೆಗೆದುಕೊಳ್ಳುವರಾಗಿ. देखो साहब तुम मनस बहुत दिल खुश हो गया, हम जरूर में जाना। ಸಾಬ್ರೆ ಏನ್ ಗೊತ್ತಾ ಇದೆಯಾ ಸಾಬ್ರೆ, हाँ ಇದು ಏನ್ ನನ್ ಮರ್ತ್ಬಿಟ್ಟು ಹೋಗ್ತಾದ್ರೆ ಏನ್ ನಾನು ಬಿಟ್ಟು ಅಂತ ತಿಳ್ಕೊಂಡ. ओहो तुम्हारे दोस्तों ಆಮೇಲೆ ಇರ್ಲಿ, ಹಾ. ಅದ್ ಕೊಡಿವಂತೆ. ಹಾ. ಅದೇನೋ ಮದುವೆಗೆ ಆದ್ರೆ ಅದೇನೋ ಕುವಾಲಿ ಆಡ್ತಿರಲ್ಲ, ಅದೇನದು हमको मालूम नहीं रहे भोड़ी के ಕುವಾಲಿ ಕುವಾಲಿ कुवाले पोवाले नोई ಹಂಗ ಅನ್ಬಿಡ ಒಂದ್ಸಾರಿ. ಅದ್ ಹೆಂಗಂತೆ ನೋಡೋಣ. 10 दे तो रे, तुम मम्मा को तुम बेटे को ಎಲ್ಲ कसम को जा रहे। 10 ರೂಪಾಯಿನೂ ಕೊಡು, हाँ ಒಂದ್ ಕುವಾಲಿ ಆಡ್ಬಿಟ್ಟು ಹೋಗ್ಬಿಡು. ಹೋಗ್ಲಿ, 10 ರೂಪಾಯಿ ಕೊಟ್ಬಿಡಪ್ಪ. अरे देखो रे ಸೇವಕ ಇಲ್ಲಿ ಬನ್ನಿ. ಹಣವನ್ನು ತೆಗೆದುಕೊಂಡು ಹೋದ ಕಾರ್ವಾನ್ ಸಾಹೇಬರು ಅಂತರಿಕ್ಷ ಮಾರ್ಗದಲ್ಲಿ ಇದ್ದಕ್ಕಿದ್ದಂತೆ ಮಾಯವಾದರಲ್ಲ. ಇವರು ಸಾಕ್ಷಾತ್ ಶನಿದೇವರು ಎಂಬುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಸೇವಕ ಇಲ್ಲಿ ಬರುವರಾಗಿ. ನಾನು ಅಣ್ಣನನ್ನು ಕಳೆದುಕೊಂಡು ಬದುಕಿರಲಾರೆನು. ನಾನು ಅಣ್ಣನನ್ನು ಬಹುದೂರ ಹೋಗಿ ಹುಡುಕಿಕೊಂಡು ಬರುವೆನು. ಆ ಮಂತ್ರಿಗಳೇ, ಸೇವಕ ನಾನು ಬಹುದೂರ ಹೋಗಿ ಅಣ್ಣನನ್ನು ಹುಡುಕಿಕೊಂಡು ಬರುವೆನು. ಹಾಗೆ ಆಗಲಿ. ನಾನು ಸಹ ನಿಮ್ಮ ಜೊತೆಯಲ್ಲೇ ಬರುವೆನು. ಹಾಗಾದರೆ ರಾಜ ಕಾರ್ಯಗಳನ್ನೆಲ್ಲ ಬಂದೋಬಸ್ತ್ ಮಾಡಿ ನೀವು ನನ್ನ ಸಂಗಡ ಬರುವರಾಗಿ. ಹಾಗೆ ಆಗಲಿ ಮಂತ್ರಿಗಳೇ, ನಾನು ಎಲ್ಲವೂ ಬಂದೋಬಸ್ತ್ ಮಾಡಿ ಬರುತ್ತೇನೆ. ಹಾಗೆ ಆಗಲಿ. ನೀವು ಹೊರಗಡೆ ಇರಿ. ಅಣ್ಣನನ್ನು ಆಗಲಿ ನಾನು ಹೇಗೆ ಬಾಳಲೆ, ಹೇಗೆ ಬಾಳಲೆ, ಹೇಗೆ ಬಾಳಲೆ. ಮಂತ್ರಿಗಳೇ, ದುಃಖಿಸಬೇಡಿ. ಸೇವಕ ಅಣ್ಣನನ್ನು ಆಗಲಿ ನಾನು ಹೇಗೆ ಬಾಳಲೆ, ಹೇಗೆ ಬಾಳಲೆ, ಹೇಗೆ ಬಾಳಲೆ. ಆಧಾರ ನೀನೆಂದು ನಿನ್ನ ನಂಬಿದೆ. ಸೇವಕ ಮಂತ್ರಿಗಳೇ, ಮಾಯದ ತುರುಗವೇರಿ ಮೋಸವಾದೆಯ, ಆರಣ್ಯ ಮಧ್ಯದಿ ಮಾಯವಾದೆಯ. ಮಾಯದ ತುರುಗವೇರಿ ಮೋಸವಾದೆಯ, ಆರಣ್ಯ ಮಧ್ಯದಿ ಮಾಯವಾದೆಯ. ಅಣ್ಣನನ್ನು ಯಾವ ಶಿಕ್ಷೆಯು ಶನಿದೇವ ದಯವು ಬಾರದೆ, ದಯವು ಬಾರದೆ, ದಯವು ಬಾರದೆ. ಅಣ್ಣನನ್ನು ಹೇಗೆ ಬಾಳಲಿ. ಅಣ್ಣ ಸೇವಕ ತಂದೆ ತಾಯಿ ಎಂದು ನಿನ್ನ ನಂಬಿದೆ, ಒಂದು ಬಳಗ ಎಲ್ಲ ನೀನೆ ಎಂದು ನಂಬಿದೆ. ಸೇವಕ ಮಂತ್ರಿಗಳೇ, ದುಃಖಿಸಬೇಡಿ. ತಂದೆ ತಾಯಿ ನೀನೆ ಎಂದು ನಿನ್ನ ನಂಬಿದೆ, ಒಂದು ಬಳಗ ಎಲ್ಲ ನೀನೆ ಎಂದು ನಂಬಿದೆ. ಯಾವ ತಪ್ಪಿಗೆ ಇಂಥ ಶಿಕ್ಷೆಯು ಶನಿದೇವ ದಯವು ಬಾರದೆ, ದಯವು ಬಾರದೆ, ದಯವು ಬಾರದೆ. ಅಣ್ಣ ನಿನ್ನ ಅಗಲಿ ನಾನು ಹೇಗೆ ಬಾಳಲಿ, ಹೇಗೆ ಬಾಳಲಿ, ಹೇಗೆ ಬಾಳಲಿ. ಆಧಾರ ನೀನೆಂದು ನಿನ್ನ ನಂಬಿದೆ. ಅಣ್ಣ 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 ಧವಣೇಶ ನೋಡಿದ ನುಡಿಗಳ ಆ
ತೊಟ್ಟ ಶಪಥವಾ ಛಲದಿ ತೊಟ್ಟ ಶಪಥವಾ ಘೋರಾರಣ್ಯ ಬದ್ಧದ ಕೊರಗಿಸಿ ಕರಳಿಸುವೆನು ವಿಕ್ರಮ ಪಾಪಿಯಾದ ವಿಕ್ರಮನು ಘೋರಾರಣ್ಯ ಮಧ್ಯದಲ್ಲಿ ಚಿಂತಾಕ್ರಾಂತನಾಗಿ ಕುಳಿತಿರುವನು. ತಾನೀಗಲೇ ನನ್ನ ವಾಯಿಂದ ಘೋರ ರಕ್ಕಸನ್ನು ಸೃಷ್ಟಿಸಿ ಆ ರಕ್ಕಸೆಯ ಮಹಿಮೆಯಿಂದ ವಿಕ್ರಮನನ್ನು ಕಷ್ಟಗುರಿ ಮಾಡುವೆನು. ನಂತರ ನಾನೇ ಶಬರಿವೇಶವನ್ನು ಧರಿಸಿ ತಾಮನಿಗೆ ಪಟ್ಟಣಕ್ಕೆ ದಾರಿಮಾರ್ಗವನ್ನು ತೋರಿಸುವನು. ಕಾರ್ಪಯನ್ನ ಮಾಯವನಿಗ ರಾಜನಿಗೆ ಕಾರ್ಪಯನ್ನ ಮಾಯವನಿಗ ರಾಜನಿಗೆ ಹೀನಾಗೈದ ರಾಜನಿಗೆ ಹೀನಾಗೈದ ರಾಜನಿಗೆ ಅಸುರರಿಗೆಲ್ಲ ಆಶ್ರಯ ನೀತು ಸುರಾರಾಜನ ದೈತ್ಯನು ಕಾರ್ಪಯನ್ನ ಮಾಯವನಿಗ ರಾಜನಿಗೆ ಹೀನಾಗೈದ ರಾಜನಿಗೆ ಹೀನಾಗೈದ ರಾಜನಿಗೆ ಸಾಯಿಸುವ ದೇವ. ಬಲಿರೆ ಬಲ ಜಗದಿ ಮೆರೆಯುವೆ ಬಲ ಬಲಿರೆ ಬಲ ಜಗದಿ ಮೆರೆಯುವೆ ಬಲ ಬಲಿರೆ ಎನ್ನ ಸೌರ್ಯಕ್ಕೆ ಯಾರು ಇರುವರು ಬಲಿರೆ ಎನ್ನ ಸೌರ್ಯಕ್ಕೆ ಸಾಟಿ ಯಾರು ಇರುವರು ಬಲಿಗೆ ಬಂದಿರುವನು ಕೂಳನರ ಅದಮನು ಬಳಿಗೆ ಬಂದಿರುವನು ಕೂಳನರ ಅದಮನು ಕೊಡಲನು ಬಗೆಯುವೆ ರಕ್ತವನ್ನು ಹೀರುವೆ ಕೊಡಲನು ಬಗೆಯುವೆ ರಕ್ತವನ್ನು ಹೀರುವೆ ಬಲಿರೆ ಬಲ ಜಗದಿ ಮೆರೆಯುವೆ ಹಿಡಿದು ಕೈ ಕಾಲ್ಗಳನ್ನು ಮುರಿದು ಮೂಟೆ ಕಟ್ಟುವೆ ಹಿಡಿದು ಕೈ ಕಾಲ್ಗಳನ್ನು ಮುರಿದು ಮೂಟೆ ಕಟ್ಟುವೆ ಬಲಿರೆ ಬಲ ನರವಾಸನೆಯು ಬರುತ್ತಿರುವುದಲ್ಲ. ನಾನು ವಾಸಿಸುವ ಸ್ಥಳದಲ್ಲಿ ನರವಾಸನೆಯು ಬರುತ್ತಿರುವುದಲ್ಲ. ಎಲ್ಲಿ ಅನ್ನುವ ನರನು ಇನ್ನು ಮುಂದೆ ಹೋಗಿ ನೋಡುವೆನು. ಎಲ್ಲಿ ಹನೋ ನರನೋ ಎಲ್ಲಿ ಹನೋ ನರನೋ ದುಷ್ಟ ದುರಳನೋ ದುರಾತ್ಮನಿವನು ಎಲ್ಲಿ ಹನೋ ನರನೋ ನರನನ್ನು ಹಿಡಿದು ರಕ್ತವ ಕುಡಿದು ನರನನ್ನು ಹಿಡಿದು ರಕ್ತವ ಕುಡಿದು ದುಷ್ಟ ಮಂಡಗಳು ಚಂದಾಡು ಎಲ್ಲಿ ಹನೋ ನರನೋ ದುಷ್ಟ ದುರಳನೋ ದುರಾತ್ಮನಿವನು ಎಲ್ಲಿ ಹನೋ ನರನೋ ನಾನರಾದವನು ಇಲ್ಲೇ ಇರುವನು. ಎಲ್ಲವೋ ನಾನು ವಾಸಿಸುವ ಸ್ಥಳದಲ್ಲಿ ಬಂದು ಪವಣಿಸಿರುವೆಯಾ? ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ನೀನು ಯಾರಲ ನಾರನ ತಮಕಾನನ ದೋಳಿ ಪರೆ ನೀನು ಯಾರಲು ಕಾನರ ತಮಕಾನನ ದೋಳಿ ಪರೆ ನಾನು ಇರುವೆಲೈ ತರಗಸೆ ನಾನು ಇರುವೆರ ಕಾಸು ದೈತಳು ನೀನು ತೆರಳ ಮುಂದಕ್ಕೆ ನೀನು ತೆರಳ ಮುಂದಕ್ಕೆ ನೀನು ಯಾರಲ್ಲೋ ಎಲ್ಲವೋ ನರನೇ ನಾನು
ನಾನು ವಾಸುವ ಸ್ಥಳದಲ್ಲಿ ಬಂದು ಪವಳಿಸಿರುವೆಯಾ? ನೀನು ಇಲ್ಲಿಂದ ಜಾಗೃತಿ ಆಗಿ ಹೊರಡುವನಾಗು, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಏನು ಮಗಳುವೆ ಕಾಕುತ್ತ ನವ ಕೈರಳು ನೋಗಿ ತೆರಳುವೆ. ಏನು ಮಗಳುವೆ ಕಾಕುತ್ತ ನವ ಕೈರಳು ನೋಗಿ ತೆರಳುವೆ. ಏನು ರಾಗದಿ ಮೌಂಡದೀಶನ ರಾಗದಿ ಮೌಂಡದೀಶನ ನೀನು ತರಳಲ ಮುಂದಕ್ಕೆ, ನೀನು ತರಳಲ ಮುಂದಕ್ಕೆ, ನೀನು ಯಾರಲೇ? ಎಲ್ಲವೋ ರಕ್ಕಸಿ, ನಾನು ಈ ರಾತ್ರಿ ಇಲ್ಲೇ ಪೌಣಿಸಿ ಬೆಳಗಾದ ನಂತರ ಮುಂದಕ್ಕೆ ಹೋಗುವೆನು. ನೀನು ಬಂದ ಮಾರ್ಗವನ್ನು ಹೊರಡುವಳಾಗು. ತ್ವರಿತದಿಂದಲೇ ಹೋಗದಿತ್ತಡೆ ಇರುವೆ ನೀ ಗಜಸು ಅಲ್ಲದೆ. ತ್ವರಿತದಿಂದಲೇ ಹೋಗದಿತ್ತಡೆ ಇರುವೆ ನೀ ಗಜಸು ಅಲ್ಲದೆ. ಹರಿಯ ಮಗಳದ ಪರಿಯ ಬದಲುವೆ, ಹರಿಯ ಮಗಳದ ಪರಿಯ ಬದಲುವೆ. ನೀನು ತರಲು ಮುಂದಕ್ಕೆ, ನೀನು ತರಲು ರಕ್ಕಸೈ. ನೀನು ಬಗೆ ಬಗೆಯಾಗಿ ಹರಟಿದ್ದೆ. ಆದರೆ ನಿನ್ನ ಒಡಲನ್ನು ಬಗೆದು ರಕ್ತವನ್ನು ಕುಡಿದು ಇಲ್ಲಿರುವ ವನದೇವತೆಗಳೆಂದೇ ನಾನು ಬೆರೆಯುವೆನು. ರಕ್ಕಸಳೆ ನಾನು ನುಡಿದಳೆ ಹೀನ ರಕ್ಕಸಿ ಹಾನಿಗೊಳಿಸುವ ಈಗಲೇ. ನಾನು ನುಡಿದಳೆ ಹೀನ ರಕ್ಕಸಿ ಹಾನಿಗೊಳಿಸುವ ಈಗಲೇ. ನೀನು ರಾಗದಿ ಮೌಂಡದೀಶನ, ನೀನು ರಾಗದಿ ಮೌಂಡದೀಶನ, ನೀನು ತರಳಲ ಮುಂದಕ್ಕೆ, ನೀನು ತರಳಲ ಮುಂದಕ್ಕೆ, ನೀನು ಯಾರಲೇ? ಕೆಲವ ರಕ್ಕಸಳಿ ಬಗೆ ಬಗೆಯಿಂದ ಹರಡಿದ. ಆದರೆ ನಿನ್ನ ಹೊರಳನ್ನು ಬಗೆದು ಇಲ್ಲಿರುವ ಸಾಕಣೆ ಡಾಕಣಿಗಳಿಗೆಲ್ಲ ಔತಣ ಕೊಡುವೆನು. ಇಲ್ಲಿಂದ ಹೊರಡುವೆಯೋ ಇಲ್ಲವಾದರೆ ನಿನಗೆ ಹಲೋ ನನ್ನನ್ನು ಜಯಿಸಿ ಮುಂದೆ ಹೊರಡುವನಾಗು. ನೀನಾದರೂ ಹೆಣ್ಣು, ಹೋಗಿ ನಿನ್ನ ಪತಿ ಇದರೆ ಕಳಿಸು. ಕೆಲವೋ ನರನೇ, ನನ್ನನ್ನು ಮೊದಲು ಜಯಿಸು, ನಂತರ ನನ್ನ ಪತಿಯ ವಿಚಾರ. ಅಯ್ಯೋ ಪರಮಾತ್ಮ, ಈಕೆಯೋ ನಾರಿಯೋ ಅಮ್ಮಾರಿಯೋ ನಾ ಕಾಣಲ್ಲ ಪರಮಾತ್ಮ. ಈಕೆಯನ್ನು ಸಂಹರಿಸದೆ ಒಳ್ಳೆಯದು. ಎಲ್ಲವ ರಕ್ಕಸಳೆ, ನಿನಗೆ ಯಾವ ಯಾವ ಯುದ್ಧ ಬರುವುದು? ಎಲ್ಲ ಯುದ್ಧವೂ ಬರುವುದು. ಯುದ್ಧ ಬರುವುದೇ? ಬರುವುದು. ಮುಷ್ಟಿ ಯುದ್ಧ ಬರುವುದೇ? ಬರುವುದು. ಹಾಗಾದರೆ ಮುಷ್ಟಿ ಯುದ್ಧಕ್ಕೆ ಸಿದ್ಧಳಾಗು. ಸಿದ್ಧನಾಗು. ಏನು ಸಿದ್ಧಳಾಗು? ಮದಾಂಧನೆ ಪ್ರತಾಪಶಾಲಿ ಯಾರಲೇ? ಮದಾಂಧನೆ ಪ್ರತಾಪಶಾಲಿ ಯಾರಲೇ? ತೋರು ನಿನ್ನ ಶೌರ್ಯವನ್ನು ನಾನು ನೋಡುವೆ, ತೋರು ನಿನ್ನ ಶೌರ್ಯವನ್ನು ನಾನು ನೋಡುವೆ. ಹೆಚ್ಚ ಮಾತನಾಡಬೇಡ ಬಾಯಲೇ, ಹೆಚ್ಚ ಮಾತನಾಡಬೇಡ ಮುಚ್ಚ ಬಾಯಲೇ. ತೋರು ನಿನ್ನ ಶೌರ್ಯವನ್ನು ನಾನು ಬಲ್ಲೆನು, ತೋರು ನಿನ್ನ ಶೌರ್ಯವನ್ನು ನಾನು ಬಲ್ಲೆನು. ಯಾರ ವೀರ ಸುರ ವೀರ ಪಾರನಾಯಕ, ಯಾರ ವೀರ ಸುರ ವೀರ ಪಾರನಾಯಕ.
ಸಾಕು ಸಾಕು ಮುಚ್ಚೆ ಬಾಯಲೆ ಸಾಕು ಸಾಕು ಬಾಯಿ ಮುಚ್ಚಲಿ ನನಗಲೇ ತೋರು ನಿನ್ನ ಸೌರ್ಯವನ್ನು ನಾನು ಬಲ್ಲನು ತೋರು ನಿನ್ನ ಸೌರ್ಯವನ್ನು ನಾನು ಬಲ್ಲನು ಹೆಚ್ಚ ಮಾತನಾಡದೆ ಮುಚ್ಚ ಬಾಯಲೇ ಪರಮಾತ್ಮ ಈ ರಕ್ಕಸೆಯನ್ನು ಕೊಂದಿದಾಯಿತು. ಈ ದಾರುಣಿಯಲ್ಲಿ ನರಜನ್ಮವು 1,96,000 ಜನ್ಮದಲ್ಲಿ ಜನಿಸಿ ಸರ್ವಸಹಸ್ರ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕೆಂದು ತಿಳಿಯಾದ ಹಾಗೆ ನಾರಿ ಎಂಬ ಮೋಹಕ್ಕೆ ಸಿಲುಕಿ ಈ ನರಜನ್ಮವು ಉದ್ಭವಿಸಿತು. ಈ ನರಜನ್ಮವು ಉದ್ಭವಿಸಿ ಒಣ ಹೆಂಟೆಗೆ ಮರೆಯಾದಾಗ ಯಾರು ಹೆಂಡತಿ, ಯಾರು ಮಕ್ಕಳು, ಯಾರು ಬಂಧು, ಯಾರು ಬಳಗ, ಇದೆಲ್ಲ ಒಂದು ಹಾಳಾದ ಭ್ರಮೆ. ಯಾವುದಾದರೂ ಬಿಡಿಯ ದೇವಾಲಯದಲ್ಲಿ ಕುಳಿತು ಆ ಪರಮಾತ್ಮನ ಜ್ಞಾನವನ್ನು ಮಾಡೋಣವೆಂದರೆ ಈ ದಂಡ ಕಾರಣದಲ್ಲಿ ರಕ್ಕಸೆಯ ಅವಳಿ, ಕಾಡ ಮೃಗಗಳ ಕಾಟ, ಮುಂದೆ ಹೋಗಲು ನನಗೆ ಮಾರ್ಗವೇ ಗೋಚರವಿಲ್ಲವಲ್ಲ ಪರಮಾತ್ಮ. ದಯಾನಿಧಿ ಕರುಣಿಸಿ ಬಾರೈ ದೇವಾ ಪರಮಾತ್ಮ. ಕಾಡಿಗೆ ಕರೆ ತಂದು ಕಾಡಿಸಬೇಡೆಯ ಪರಮಾತ್ಮ. ಕಾಡಿಗೆ ಕರೆ ತಂದು ಕಾಡಿಸಬೇಡೆಯ ನೀ ಬಂದು ಜನಗೆ ಮಾರ್ಗವ ತೋರೆಯ ಪರಮಾತ್ಮ. ನೀ ಬಂದು ನನಗೆ ಮಾರ್ಗವ ತೋರೆ ದಯಾನಿಧಿ ಕರುಣಿಸಿ ಬಾರೆ ದೇವಾ 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 ಶನಿದೇವಾ. ಪರಮಾತ್ಮ, ನಾನು ಮುಂದೆ ಹೋಗಲು ಮಾರ್ಗವೇ ಗೋಚರವಿಲ್ಲವಲ್ಲ ಪರಮಾತ್ಮ. ಪಾಪಿಯಾದ ವಿಕ್ರಮನು ಇತ್ತಲೇ ಬರುತ್ತಿರೋನು. ನಾನೀಗಲೇ ಶಬರಿ ವೇಷವನ್ನು ಧರಿಸಿ ಆತನಿಗೆ ರಾಮಲಿಂಗ ಪಟ್ಟಣದ ಮಾರ್ಗ ಮಧ್ಯವನ್ನು ತೋರಿಸುವನು. ಪರಮಾತ್ಮ, ನಾನು ಮುಂದೆ ಹೋಗಲು ಮಾರ್ಗವೇ ಗೋಚರವಿಲ್ಲವಲ್ಲ ಪರಮಾತ್ಮ. ಓಹೋ, ಅಲ್ಲಿ ಯಾರೋ ಸುಳ್ಳಾಡಿದವಂತೆ ಕಾಣುತ್ತಿರುವುದು. ಅವರ ಬಳಿಗೆ ಹೋಗಿ ಮುಂದೆ ಕಾಣುವ ಪಟ್ಟಣಕ್ಕೆ ಮಾರ್ಗವನ್ನು ಕೇಳುವೆನು. ಅಯ್ಯ, ಸ್ವಲ್ಪ ನಿಲ್ಲು. ಪೂಜರೆ, ಸ್ವಲ್ಪ ನಿಧಾನಿಸಿ, ಜಲಪಾನವನ್ನು ಮಾಡಿ ಬರುವೆನು ಪೂಜರೆ. ಅಯ್ಯ, ಪ್ರಾತಃ ಕಾಲದಲ್ಲಿ ಏನನ್ನು ಸೇವಿಸದೆ ಜಲಪಾನವನ್ನು ಮಾಡಬಾರದು. ಸ್ವಲ್ಪ ನಿಲ್ಲು. ಇದು ನನ್ನಲ್ಲಿ ಕದರಿ ಪುಷ್ಪವಿರುವುದು, ತೆಗೆದುಕೋ, ಇದನ್ನು ಸೇವಿಸು. ಕೊಡುವರಾಗಿ ಪೂಜರಿ. ಅಯ್ಯ, ನನ್ನಲ್ಲಿ ಸ್ವಲ್ಪ ಕ್ಷೀರ ಇರುವುದು, ತೆಗೆದುಕೋ, ಇದನ್ನು ಸೇವಿಸು. ಕೊಡುವರಾಗಿ ಪೂಜರಿ. ಅಯ್ಯ, ಫಲವನ್ನು ಸೇವಿಸಿದ್ದಾಯ್ತೆ, ಸೇವಿಸಿದಾಯ್ತು ಪೂಜರಿ. ಕ್ಷೀರವನ್ನು ಸೇವಿಸಿದ್ದಾಯ್ತೆ, ಸೇವಿಸಿದಾಯ್ತು ಪೂಜರಿ. ಈಗ ಹೇಳು, ನೀನು ಯಾರು, ಇಲ್ಲಿಗೆ ಬರಲು ಕಾರಣವೇನು? ಪೂಜರೆ, ಉಜ್ಜಯಿನಿ ನಗರವು ನನ್ನ ದಯ ಸ್ವಾಮಿ, ದಾರಿ ತಪ್ಪಿ ಬಂದೆನೋ. ಪೂಜರೆ,
ನಗರವು ನನ್ನ ದಯ್ಯ ಸ್ವಾಮಿ ದಾರಿ ತಪ್ಪಿ ಬಂದೆನೋ ಕಾಯದ ತುರುಗವ ಏರಿನ ಬಂದೆನು ಕಾಯದ ತುರುಗವ ಏರಿನ ಬಂದೆನು ಆರಣ್ಯ ಮಾಧ್ಯಾದಿ ಕೆಡವಿ ಮಾಯಾವಾಗಿ ಆರಣ್ಯ ಮಾಧ್ಯಾದಿ ಕೆಡವಿ ಮಾಯಾವಾಗಿ ಉಜ್ಜಯಿನಿ ನಗರವು ನನ್ನ ದಯ ಸ್ವಾಮಿ ದಾರಿ ತಪ್ಪಿ ಬಂದೆನು 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 ಪೂಜ್ಯರಿ ನನ್ನದಾದರೂ ಉಜ್ಜಯಿನಿ ನಗರ ಒಂದು ಮಾಯವಾದ ತುರುಗವನ್ನು ಏರಿ ಬಂದೆನು ಆ ತುರುಗವಾದ ಈ ಘೋರ ಕೆಡವಿ ಮಾಯವಾಗಿ ಹೊರಟಿ ಹೋಯಿತು ಪೂಜ್ಯರಿ ನಾನು ಮುಂದೆ ಕಾಣುವ ಅಯ್ಯ ನನ್ನಿಂದೇನಾದರೂ ಸಹಾಯವಾಗಬೇಕೆ? ಪೂಜಾರಿ ನಾವು ಮುಂದೆ ಹೋಗಲು ಯಾವ್ದಾದ್ರು ಪಟ್ಟಣಕ್ಕೆ ದಾರಿ ಮಾರ್ಗವನ್ನು ತೋರಿಸಿದ್ರೆ ಅಷ್ಟೇ ಸಾಕು ಪೂಜಾರಿ. ಅಯ್ಯ ಅದೋ ನೋಡು, ಅಲ್ಲಿ ಕಾಣುತ್ತಿರುವ ದೊಡ್ಡ ಬಂಡೆಯ ಪಕ್ಕದಲ್ಲಿ ಒಂದು ಆಲಮರವಿರುವುದು. ಆ ಆಲಮರ ಪಕ್ಕದಲ್ಲಿ 3 ದಾರಿಗಳಿರುವುದು. ನೀನು ಆ ಮಧ್ಯ ದಾರಿಯನ್ನು ಹಾದು ಹೋದರೆ ತಾಮನಿಕ ಪಟ್ಟಣವು ಸಿಗುವುದು, ತಿಳಿಯುತ್ತೆ? ಹಾಗೆ ಆಗಲಿ ಪೂಜಾರಿ. ಪರಮಾತ್ಮ ಪೂಜಾರಿ, ಕುಡಿಯಲು ಕ್ಷೀರವನ್ನು ಕೊಟ್ಟು ತಿನ್ನಲು ಫಲಾರನ್ನು ಕೊಟ್ಟು ತಾಮಲಿಂಗ ಪಟ್ಟಣಕ್ಕೆ ಮಾರ್ಗವನ್ನೇ ತೋರಿಸಿದ ನೀವೇ ನನ್ನ ತಂದೆ ತಾಯಿ ಎಂದು ತಿಳಿದು ಇದೋ ನಿಮ್ಮ ಪಾದ. ಇದೇನಾಶ್ಚರ್ಯ ಪರಮಾತ್ಮ. ಈ ಶಬರಿಯ ಪಾದವನ್ನು ಹಿಡಿದ ಕ್ಷಣವೇ ಅಂತರಿಕ್ಷ ಮಾರ್ಗದಲ್ಲಿ ಮಾಯವಾಗಿ ಹೊರಟು ಹೋದರಲ್ಲ ಪರಮಾತ್ಮ. ಇವರು ಯಾರಾಗಿರ್ಬೋದು? ಆ ಭಗವಾನ್ ಶನಿದೇವರ ಎಂದು ಹೇಳುವುದರಲ್ಲಿ ಸಂಶಯವಿಲ್ಲ. ಶಬರಿ ವೇಷವನ್ನು ತಾಳಿ ಬಂದು ಕುಡಿಯಲು ಕ್ಷೀರವನ್ನು ಕೊಟ್ಟು ತಿನ್ನಲು ಫಲಹಾರವನ್ನು ಕೊಟ್ಟು ತಾಮಲಿಂಗ ಪಟ್ಟಣಕ್ಕೆ ದಾರಿ ಮಾರ್ಗವನ್ನು ತೋರಿಸಿದ ಪರಮಾತ್ಮ. ಇದೋ ನಿನ್ನ ಜ್ಞಾನದಲ್ಲಿ ಈ ಮಾರ್ಗದಲ್ಲೇ ಹೋಗುವನು ಪರಮಾತ್ಮ. ಪರಮಾತ್ಮ ಜಯ ಶನಿದೇವಾ ನಿನ್ನ ನಾಮವು ಮನದಲ್ಲಿ ನೆಲೆಯುವೆ ನಾನೀಗ. ಜಯ ಶನಿದೇವಾ ಪರಮಾತ್ಮ ಪರಮಾತ್ಮ ಶಬರಿವೇಶವಾದರ ಶಿವಂಗಿ ಪರಮಾತ್ಮ ಶಬರಿವೇಶವಾದರ ಶಿವಂಗಿ ತಾಮಲಿಂಗಾಪುರಕ್ಕೆ ಮಾರ್ಗವ ತೋರಿದೆ ಪರಮಾತ್ಮ. ತಾಮಲಿಂಗಾಪುರಕ್ಕೆ ಮಾರ್ಗವ ತೋರಿದೆ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ಪರಮಾತ್ಮ. ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ಈ ನನ್ನ ಶಾಂತಿದಾತ ಶನಿದೇವ. ನಿನ್ನ ನಾಮವು ಮನದಲ್ಲಿ ನೆನೆಯುತ್ತ ತೆರಳುವೆ ನಾನೀಗ. ಜಯ ಶನಿದೇವಾ ದೇವಾ ದೇವಾ ಶನಿದೇವಾ.
ಸಖಿ ಈ ವನವನ್ನು ನೋಡ ಎಷ್ಟು ಸುಂದರವಾಗಿದೆ. ಸೊಗಸೇ ಈ ವನ ಮೋಜಿನ ಕಂಕಣ ಅನುದಿನ ನಲಿಯುವ ಅನುದಿನ ನಲಿಯುವ ಸೊಗಸೇ ಸಖಿ ನೋಡು ಸೊಗಸೆ ಕೂಗಿಗಾನ ಹಿಡಿಯುತ್ತಿದೆ ನಿನ್ನಾತ್ಮವೀಣ. ಹಿಡಿಯುತ್ತಿದೆ ನಿನ್ನಾತ್ಮವೀಣ. ನವೆಯುವ ಲಾವಣ್ಯವತಿ. ನವೆಯೌವನದ ಲಾವಣ್ಯವತಿ. ಎನ್ನಿ ಮಧುರ ನಿಲೆ ಹೋಗಿಲ್ಲೆವ ಎನ್ನ ಮಧುರ. ನವೆಯೌವನದ ಲಾವಣ್ಯ ನವೆಯೌವನದ ಲಾವಣ್ಯವತಿ. ಎನ್ನ ಮಧುರ ಮಿಲನ ಹೋಗಿಲ್ಲೆವ ಎನ್ನ ಮಧುರ ಮಿಲನದ ಹೋಗಿಲ್ಲೆವ ಸೊಗಸೇ. ಸಖಿ ಅಮ್ಮ ನೀನೊಂದು ಬಾರಿ ಈ ವನವನ್ನು ನೋಡಿ ವರ್ಣಿಸೆ. ಹಾಗೆ ಆಗಲಿ ತಾಯಿ. ನಲ್ಲಿ ನಲಿದಾಡುವ ಕುಣಿ ಕುಣಿದಾಡುವ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ಬಾ. ನಲ್ಲಿ ನಲಿದಾಡುವ ಕುಣಿ ಕುಣಿದಾಡುವ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ಶೃಂಗಾರ ಸಾರತ ನಾಟ್ಯವನ್ನಾಡುತ್ತ ಅಮ್ಮ. ಶೃಂಗಾರ ಸಾರಸ ನಾಟ್ಯವನ್ನಾಡುತ್ತ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ನಲ್ಲಿ ನಲಿದಾಡುವ ಕುಣಿ ಕುಣಿದಾಡುವ ಆಡುತ್ತ ಪಾಡುತ್ತ ನೋಡುತ್ತ ಕಲಿಯುತ್ತ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ. ಅಮ್ಮ ಆಹಾ ಸಖಿ ಈ ವನವನ್ನು ಕುರಿತು ಗಾನವನ್ನು ಪಾಡಿದ್ದಾಳೆ. ಎಷ್ಟೊಂದು ಮಧುರವಾಗಿ ಹಾಡಿದೆ ಸಖಿ. ಅಮ್ಮ ಸಖಿ ಮತ್ತೊಂದು ಗಾನವನ್ನು ಹಾಡುವರಾಗೆ. ಯಾವ
ಸಖಿ ಈಗ ಗೌರಿ ಪೂಜೆಗೆ ವೇಳೆ ಆಯ್ತು, ನಡೆ ಹೋಗೋಣ. ತಮ್ಮ ಇಚ್ಛೆಯಂತೆ ಆಗಲಿ ತಾಯಿ. ಬಾರೆ ಸಖಿ. ధనియాలో మిరియాలో మిరకాయ పారెట్లుంది ధనియాలో మిరియాలో మిరకాయ పారెట్లుంది సంతే బండారాది మూతి ఇంకా ఇంటికి రాలేదే సంతే బండారాది మూతి ఇంకా ఇంటికి రాలేదే ఏమైనాడో ఎక్కడున్నాడో ఏమైనాడో ఎక్కడున్నాడో ఇంకా ఇంటికి రాలేదు ధనియాలో మిరియాలో మిరకాయ వ్యాపారెట్లుంది 10,000 రూపాయలు తీసుకుంటూ మంగళ సంతే పోయినాడు 10,000 రూపాయలు తీసుకుంటూ మంగళ సంతే పోయినాడు ఏమైనాడో ఎక్కడున్నాడో ఇంకా ఇంటికి రాలేదు ఏమైనాడో ఎక్కడున్నాడో ఇంకా ఇంటికి రాలేదు ధనియాలో మిరియాలో మిరకాయ వ్యాపారెట్లుంది ಕೂಸಂಡಿ ಕೂಸಂಡಿ ಈ ದಿನ ನಮ್ಮ ಆದಿಮೂರ್ತಿ 10,000 ರೂಪಾಯಿ ದುಡ್ಡು ತಗೊಂಡು ಮಂಗಳೂರು ಸಂತೆ ಹೋದ. ಹಾಳಾದ ನನ್ನ ಮಗ ಇನ್ನೂ ಬರಲಿಲ್ಲ. ನಾನು ಈಗ ಬರ್ತಾನೆ ಯಾಕೆ ಬರ್ತಾನೆ ಅಂತ ನೋಡಿ ನೋಡಿ ಸಾಕಾಯ್ತು. ಈಗೇನ ನಾ ಬಂದವನೇನೋ ನೋಡ್ತೀನಿ. ಬರೀ ಅದೇ ದರಿದ್ರದಾರೆ ಬೇಗ ಬರೋ అయ్యా ಹಾ అయ్యా ఆ. ఏం చేస్తా ఉండాలి అంటే ఆ. భోజనం చేస్తా ఉండాలయ్యా. ಲೇ ತಿಂದು ತಿಂದು ಕೊಂಪೆ ನಾಶನ ಮಾಡ್ಬಿಟ್ಟಲ್ಲೋ ತಿನ್ನೋದೇ ಆಗೋಯ್ತು ಬೇಗ ಬಾರು అయ్యా ಹಾ ఉండయో ಬೇಗ ಬಾರು ముఖం కడుకుంటా ఉండయా. అయ్యా ಹಾ నామాలు పెట్టుకుంటా ఉంటానయ్యా. ಓಹೋ ತಿನ್ಬಿಟ್ಟು ನಾಮ ಇಕ್ಕಳ ನನ್ನ ಮಗ ఊనయ్యా. ಬೇಗ ಬಾರಲು అయ్యా ఉండయో ಏನ ಮಾಡ್ತಾ ಇದ್ಯಾ అయ్యా ಶೋ ಶೋ ಏನದು ಶೋ ಹೇ ಆಳ್ ನನ್ನ ಮಗನ ಏನದು ಯೋ ಕಾ 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 ತರ್ತೋಡ್ ಎಕಡೆಯ ಕಾಕ ನನ್ನ ಮಗನೇ ನಾನು ಕಾಕ ಥರ ಕಾಣಿಸ್ತೇನೆ ನಿನಗೆ ಲೇ ಕರ್ದಿದ್ದು ನಾನೇ ಕಣೋ ನೀನೇ ಕಡ್ತಿದ್ದಿ ಯಾಕಯ್ಯ. ಅಲ್ಲ ಕಣೋ ಅಯ್ಯ 10,000 ರೂಪಾಯಿ ತಗೊಂಡೋದಲ್ಲ ವಾ ಮಂಗಳೂರು ಸಂತೆಗೆ ಹೋಗ್ಬಿಟ್ಟು ಏನೋ ಭಾರಿ ಕಟ್ಕೊಂಬಂದ್ಬಿಡ್ತೀನಿ ವರೇನ ಅಂತ ಅದೇನು ಲೆಕ್ಕ ಹೇಳಪ್ಪ. ಅಯ್ಯ ಹಾ ನೀ ಎಂತ ಇಚ್ಚಿಂಡೆಯ 10,000 ರೂಪಾಯಿ 10,000 10,000 ಕೊಟ್ಟ 10,000 ತಗೊಂಡು ಹಾ ಅಯ್ಯ ಮಂಗ್ಳೂರ್ಗೆ ಹೋಗ್ಲಿಲ್ಲ ಕಣಯ್ಯ, ಹಾ ಮೈಸೂರ್ಗೆ ಹೋದೆ. ಓಹೋ ಯಾಕೆ ಮಂಗಳೂರು ಆಗಿ ಬರಲ್ವ ನಿನಗೆ ಇಲ್ಲಯ್ಯ ಹಂಗೆ ಓದ್ತಾ ಇದ್ದ. ಹಾ ಅಯ್ಯ ಹಾ. ಓದ್ತಾ ಇದ್ದೆ. ಏ ಹೋಗ್ತಾ ಇದ್ದು ಮುಂದಕ್ಕೆ ಬಾ. ಓದ್ತಾ ಇದ್ನಾ ಹಾ ಅಲ್ಲಿ ನೀ ಹಣ್ಣು ಕುಡ್ಕೊ ಉಂಡಾಡ ನೀ ಅಣ್ಣನ ಮಗ ಹಾ ನಾರಾಯಣ್ ಶೆಟ್ಟಿ ಹಾ ನಾರಾಯಣ ಶೆಟ್ಟಿ ವಾడు చచ్చిపోయింది కదా. ಏನು ಹಿಂಗ ಹಾಕಿದ್ಯಾ అయ్యా ಹಾ ಮ್ಯಾಕೆ ಒಂದು అయ్యా ಕೇಳಿ ఇది నాది ఇది నీది. ಲೇ ದಡ್ಡ ನನ್ನ ಮಗನೇ ಜನ ನಾನು ನೋಡ್ದೆ అయ్యా ಏನಂತಾರೋ నువ్వు అర్ధ కదా ಹಾ. నేను ಫುಲ್ಲು. ಹೇಳ್ಬೇಡ ಕಣಲಿ ನಮ್ಮ ಅಂಗಡಿಗೆ ಬಂದು ಉಪ್ಪಿಕ್ತಾರೆ ಯಾರನ್ನ ಇಲ್ಲ ಇಲ್ಲ ಅಯ್ಯ ಹಾ. ಅದನ್ನ ತಗೊಂಡ ಹಾ ಅವ್ನು ನಾರಾಯಣ ಸತ್ತೋಗಿದ್ದ. ಹಾ. ಅಲ್ಲಿ ಓದ್ತಾ ಇದ್ದೆ. ಹಾ. ಎಲ್ಲಿ ಓದ್ತಾ ಇದ್ದೆ? ಎಲ್ಲೋಯ್ತಾ ಇದೆ ಅದೇ ಅಲ್ಲೇ ಎಲ್ಲೋ ಅಲ್ಲೇ ಓದ್ತಾ ಇದ್ದೆ ಕಣ. ಹಾ ಅಲ್ಲಿ ಓದ್ತಾ ಇದ್ದಾಗ ಹಾ. ಅದೇ ಬಾರ ಇಲ್ಲಿ ಅಂದ. ಹೋಗ್ಬಿಟ್ಟ ಕರೆದ್ರು ಕಡೆಯ ನಿನ್ ಕರ್ದ್ನ? ಕರೆದು ಭಾರಿ ನಾನು ದೊಡ್ಡ ಮನ್ಸ ಏ ನೋಡ್ತೀನಿ. ಬಾರ್ಲ ಇಲ್ಲಿ ಇಷ್ಟೇ ಇಷ್ಟು ಉಣ್ಕೊಂಡು ಹೋಗಿವಿ ಅಂದ್ರು. ಇಷ್ಟು ಇಷ್ಟೇ ಇಷ್ಟು ಹಾ, ಇಷ್ಟೇ. ಅಷ್ಟೇ ಸಿಕ್ಕಾಪಟ್ಟೆ. ನಾನೇನ್ ಮಾಡಿದೆ ಹಾ. ಓದೆ ಕಣಯ್ಯ ಹಾ ಹೋಗಿ ಕೂತ್ಕೊಂಡೆ ಕಣಯ್ಯ. ಹಾ ಚಕ್ಲಿ ಕೋಡ್ಬಳೆ ವಡೆ ಪಾಯಸ ಎಲ್ಲ ತಿಂದೆ ಕಣಯ್ಯ. ತಿಂದ್ಬಿಟ್ಟಿದ್ಯಾ ಅವ್ರೇನು ತಿನ್ನಕ್ಕೆ ಅಂತ ಬಿಟ್ರು? ಅದೇ ಹಾ. ಇನ್ನ ಒಂದ್ ಸ್ವಲ್ಪ ಬೇಕಲ್ಲ ಅಂದ್ರು. ಹಾ ನಾನು ಇಷ್ಟೇ ಸಾಕು ಅಂದೆ. ಅಲ್ವಾ ಇಷ್ಟೇ ಅವ್ರ ಮನೆ ಉಳ್ದಿಲ್ಲ ಬಿಡು. ತಿನ್ನ ಹಾ. ತಿನ್ಬಿಟ್ಟು ಹಂಗೆ ಹೋದೆ ಮೈಸೂರಿಗೆ. ಹಾ ಮೈಸೂರಿಗೆ ಹೋಗಿ ಹಾ ಅದೇ ಮೆಂತ್ಯಾಲು ಮೆಂತ್ಯಾಲು ಹಾ ಮೆಂತ್ಯ 2 ಮೂಟೆ ತಗೊಂಡೆ. ಹಾ ಆಮೇಲೆ ಆಮೇಲೆ ಜೀರ್ಗ್ಲು ಜೀರ್ಗ್ಲು ಹಾ ಜೀರ್ಗ್ಲು ಅದೇ 2 ಮೂಟೆ ತಗೊಂಡೆ. ಹಾ ಆಮೇಲೆ ಅಯ್ಯ ಹಾ ಬುರ್ಗುಲು ಬುರ್ಗ್ಲು 10 ಮೂಟ್ಲು ದಡ್ಡ ನಮಗ ಅಯ್ಯ ಏ. ಯಾವ ಕೊಡ್ತಾವ 10 ಮೂಟೆ ಕಡ್ಲೆಪುರಿ ಯಾವ ಬಜಾರಲ್ಲಿ ಮಾರಾಟ ಆಯ್ತದೋ ಅಯ್ಯ ಮಾರ ಕಲೆ ಅದನ್ನ ತಗೊಂಡಿದ್ದು ಹಾ. ನಿನ್ ಗೊತ್ತಿಲ್ಲ ಅಯ್ಯ. ನನ್ನ ಮಗನೇ
10 ಮೂಟೆ ಕಡ್ಲೆಪುರಿನ ಯೋ ಹಾ. ಮದ್ವೆ ಆಮೇಲೆ ಸಿಗಲ್ವಲ್ಲ ಹಾ ಯಾಕೆಂತ ಹೇಳು ಹಾ ಯಾಕೆ ನೀನು ಹೊರಟೈತಿಯಲ್ಲ ನನ್ನ ಮಗನೇ ಲೇ ಬರೇ ನೀನು ಹೊರಟೈತಿಯಲ್ಲ ನಿನ್ ಮೇಲೆ ಹಾಕಬೇಕಲ್ಲ ನನ್ನ ಮಗನೇ ತಿಂದು ತಿಂದು ನಮ್ಮ ಕೊಂಪೆ ನಾಶ ಮಾಡ್ಬಿಟ್ಟಲ್ಲ ಹಾ ಆಮೇಲೆ ಇನ್ ಮುಂದಕ್ಕೆ ಏನ್ ಮಾಡಿದೆ ಅದನ್ನ ತಗೊಂಡ ಹಾ ತಗೊಂಡು ಹೆಂಗತ್ ಬರ್ತಿದೆ ಹೆಂಗತ್ ಬರ್ತಾ ಇದೆ ಹಾ ಹಾ ನೀ ಕರೆಯೋದೆಲ್ಲ ಹೋಗಯ್ಯೋ ಏ ಬರಲಿ ಅಯ್ಯ ಹಾ ಗೊತ್ತಾಯ್ತಾ ಹಾ ಅಲ್ಲಿ ಶ್ರೀರಂಗಪಟ್ಟಣ ಹಾ దగ్గర ಏಟ್ಲು ಹಾ, ಅದು ನದಿ. ಹಾ 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 ಅದು ಅಲ್ಲಿತ್ತು ಹಾ. ಅಲ್ಲಿ ನಿಂತ್ಕೊಂಡೆ ನಾನು ಹಾ ಅಲ್ಲಿ ಒಬ್ಬ ಗಾಡಿ ಓಡಿಸೋದು ನಿಂತಿದ್ದ ಹಾ ಎತ್ತಿನ ಗಾಡಿ ಹಾ. ಹಾ. ಏ ಇದು ಎಕ್ಕಡ ಪಾತ್ರ ನಾನು ಎಲ್ಲಿಗೆ ಹೋಯ್ತದೆ ಅಂತ ಅವನು ಎಲ್ಲಿಗೆ ಹೋಯ್ತದೆ ಅಂತ ಕೇಳಿದೆ ಹಾ. ಏನಂದ ಗೊತ್ತಾನೆ ಏನಂದ ನಿಮ್ಮ ಅಮ್ಮನ ಪಾಡ್ ಹೋಯ್ತದೆ ಅಂತ ಯಾರ ಅಮ್ಮನ್ ಕೊಡಂಗಂತ ನಿಮ್ಮ ಅಮ್ಮನ ಪಾಡ್ ಹೌದಟ್ ನನ್ನ ಮಗನೇ ನಮ್ಮ ಅಮ್ಮನ ಪಾಡ್ ಹಾ ಲೇ ಅಯ್ಯ ಬಂದದ್ ನೋಡಗಯ್ಯೋ ಲೇ ಅಲ್ಲ ಕಣೋ ಕ್ವಾಣೆಗೆ ಹೋಗೋದು ಗಾಡಿ ಬರ್ತದೆ ನಮ್ಮ ಮನೆಗೆ ಅವ್ನು ಹೇಳಿದ್ನಲ್ಲಯ್ಯ ದಡ್ಡ ಲೇ ದಡ್ಡ ಹಾಳಾಗೋಗ್ಲಿ ಸೂರ್ಯ ನೆತ್ತಿ ಬಂದಾನೆ ಅಂಗಡಿ ಬಾಗಿಲು ತೆಗಿಯೋಗಪ್ಪ ಏನಯ್ಯ ಅಂಗಡಿ ಬಾಗಿಲು ತೆಗಿಯೋಗೋ ಅಂಗಡಿ ಬಾಗಿಲು ತೆಗಿಬೇಕಾ ಗಿರಾಕಿಗಳು ಬಂದು ನಿಂತವ್ರು ಆಲೆ ಅದೇ ಇದೇದಯ್ಯ ಇದು ಬೀಗಮ್ರು ಲೇ చూడొద్దయ్యో ಹಾ. ನೀನು ನೋಡ್ಬೇಡ ಕಣಯ್ಯ ಆಯ್ತು ದೃಷ್ಟಿ ಆಗ್ತದೆ ತೆಗಿಲಯ್ಯ ಏ ತೆಗಿಯೋ ಜನ ಅವ್ರು ಆ ಕಡೆ ಅಯ್ಯ ಕೆಲಸ ಮಾಡ್ಯಾ ಹಾ ನಾನು ಇಲ್ಲಿ ನೋಡ್ತಾ ಇರ್ತೀನಿ ನೀನ್ ತೆಗೆಯ ಏಯ್ ದಟ್ ನನ್ನ ಮಗ ನೀ ತೆಗಿ ಬಾರಯ್ಯ ನಾನಿದ್ದೀನಿ ಎತ್ತಯ್ಯ ಹಾ ಎತ್ತಯ್ಯ ನನ್ನ ಮಗ ನನ್ನ ಕೈಲೇ ತೆಗಿಸ್ತಾನೆ ಅಯ್ಯ ಹಾ ತೆಗೆಯ ತೆಗೆ 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 ಎತ್ತಯ್ಯ ಕಡು ಪಾಪಿ ಎನ್ನ ಜನ್ಮವೋ ಕಡು ಪಾಪಿ ಬಲು ಪಾಪಿ ಎನ್ನ ಜನ್ಮವೋ ಕಡು ಪಾಪಿ ಎನ್ನ ಜನ್ಮವೋ ದೇವಾ ಪರಮಾತ್ಮ ರಾಜನಾದೆ ಓಟಿ ಗರಿಯೋಳ್ ಪಾಪಿಯಾದೆ ಪರಮಾತ್ಮ ರಾಜನಾಗಿ ಹುಟ್ಟಿ ಗರಿಯೋಳ್ ಪಾಪಿಯಾದೆ ಕಡು ಕಷ್ಟ ನಾ ಪಟ್ಟೆನು ಕಡು ಪಾಪಿ ಬಲು ಪಾಪಿ ಎಲ್ಲ ಜನ್ಮವೋ ಕಡು ಪಾಪಿ ಎಲ್ಲ ಜನ್ಮವೋ ದೇವಾ ರಾಜ ಸತಿ ಸೋತರಗಲಿ ಇತದಿ ಪಾಪಿಯಾದೆ ಪರಮಾತ್ಮ ಸತಿ ಸೋತರಗಲಿ ಇತದಿ ರಾಜಮಾದ ಕಡು ಕಷ್ಟ ನಾ ಪಟ್ಟೆನು ಬಡು ಪಾಪಿ ಬಲು ಪಾಪಿ ಎಲ್ಲ ಜನ್ಮವೋ ಕಡು ಪಾಪಿ ಎಲ್ಲ ಜನ್ಮವೋ ದೇವಾ ಪರಮಾತ್ಮ ನಿನ್ನ ದಯದಿಂದ ತಾಮಲಿಂಗ ಪಟ್ಟಣಕ್ಕೆ ಸೇರಿದನಲ್ಲ ಪರಿಚಯವಿಲ್ಲದ ಪಟ್ಟಣದಲ್ಲಿ ನೀನೇ ನಮ್ಮ ಮಾತನಾಡಿಸುವ ದಾತರೇ ಇಲ್ಲವಲ್ಲ ಓಹೋ ಇರಲಿ ಅಲ್ಲಿ ಯಾವುದೋ ಒಂದು ಜಗಲಿ ಕಾಣುತ್ತಿರುವುದು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುವೆನು ರಾಧೆ ಬಾಗಿಲು ತೆಗ್ದೇನೋ ಬಾಗಿಲು ತೆಗ್ದೇನೋ ತೆಗೆದ್ನಲ್ಲಯ್ಯ ತೆಗ್ದಾ ಹಾ ಅಯ್ಯ ಹಾ ಲೇ ಯಾರು ಗಿರಾಕಿ ಓ ಏನ್ ಬುದ್ಧಿ ನಮಸ್ಕಾರ ನಮಸ್ಕಾರ ನನ್ನ ಮಗಳ ಮದ್ವೆ ಬಂದ್ಬಿಟ್ಟದೆ ಹಾ ನನಗೆ ಕೊಡ್ತೀರಾ ಏ ದಡ್ಡ ಅವ್ನ್ ದಡ್ಡ ಮದ್ವೆ ಸೆಟ್ ಆಗದೆ ಹಾ
ಇದನ್ನ ಬಟ್ಟೆ ತಗೊಂಡೋಗೋಣ ಅಂತ ಬಂದ್ರೆ ನನ್ನ ಮಗಳು ನೀವನು ಕೊಡ್ಬೇಕಂತ ದಡ್ಡ ಅವನು ಏನ್ ಸುಂದರ ರಾಜಕುಮಾರ ಹೆಂಗಿದೀನಿ ನಾನು? ಅದೇ ಆ? ಗಿರಾಕಿ ಹತ್ರ ಹಂಗೆಲ್ಲ ಏನ್ ಬೇಕು? ಮಾತಾಡೋದು. ಅವ್ರಿಗೆ ರೇಷ್ಮೆ ಸೀರೆ ಅಂತೆ ಅಯ್ಯ. 8 ಮೊಳದ್ದು. ಅಯ್ಯ ನಾ ಕೊಡ್ತೀನಿ ಹಾ ಸುಮ್ನಿರಯ್ಯ. ಸರಿಯಾಗಿ ಲೆಕ್ಕ ಹಾಕು ಆ, ಸರಿಯಾಗಿ ಅಳತೆ ಮಾಡು. ನಮ್ ಗಿರಾಕಿ ಅವರು. ಅಯ್ಯ ಇಸ್ತ್ರಿ ಮಾಡ್ತಾ ಇದ್ದೀನಿ ಇಸ್ತ್ರಿ ಇಸ್ತ್ರಿ ಆ ಜಾಗದಲ್ಲ ಮಾಡೋದು. ಹಾ ಓಹೋ ಸರಿ ರೇಷ್ಮೆ ಮಾಡಾಕು. ಹಿಡ್ಕ 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 ಎಷ್ಟು ಮಾಡ ಅಂದ್ರ 8 ಮಾಡೋದು. 8 ಮಾಡ ಅಲ್ಲೇ ನೋಡ್ಕೊಳ್ರಿ ಅಲ್ಲ ಏಯ್ ಏನ್ ಮಾಡ್ತಾ ಇದೀಯ? ಏನಾಗಿಲ್ಲ ಗಂಜಿ ಆಗ್ತಾ ಇದ್ದೇನಾ? ಹಿಂದೆ ಇಟ್ಕೊಂಡು ಇಸ್ತ್ರಿ ಬಟ್ಟೆ ಮಾಡಿ, ಮುಂದೆ ಇಟ್ಕೊಂಡು ಗೊಂಡೆ ಏನಿಲ್ಲ ಹೆಂಗದೆ ನೋಡು ಈಗ ತಾನೇ ನೇಯ್ಕ ಬಂದಿರೋದು. ಹಾ 1 ಈಗ ತಾನೇ 2 ನೈಟ್ ಬಂದಿರೋದು. 3 4 5 ಏನ್ ಸುತ್ತಾಕೊಂಡು ಬರೀ ಅಷ್ಟೇ ಬರ್ತಾ ಇದೀಯ? ನೋಡಿ ಎಷ್ಟೈತೆ ಇನ್ನೂ ಇಷ್ಟು ಜಾಸ್ತಿ ಉಳಿದ್ಬಿಟ್ಟದೆ ಏಯ್ ಇಷ್ಟು ಉಳ್ದದೆ. ಬಿಡ ಬಿಡ ಇರ್ಲಾ ಯಾವಾಗ್ಲೂ ನಮ್ಮ ಅಂಗಡಿಗೆ ಬರ್ತಾರೆ. ಅಯ್ಯ ಹಾ ನಮ್ಗೆ ಬೇಕಾದ್ ನೀನು ಬೇಕಾದದ್ ಕಣಿಯ ಏನ್ಕೋ ನನ್ನ ಮಗ ಕೊಡ್ಕಳ್ಸ. ಏಯ್ ಸೆಟ್ರೆ ಸ್ವಾಮಿ ಹೇಳಿ. ನಮ್ಮ ಹುಡುಗ ಅಳತೆ ಕೊಟ್ಟನೆ ಕರೆಕ್ಟ್ ಆಗೈತೆ ನೋಡ್ಕೊಬಿಡಿ ಸ್ವಾಮಿ. ಮುಡ್ಸ್ಕೊಡ್ತೀನಿ. ಹಾ ಏನ್ ಹಿಂದೆ ಮುಂದೆ ಎಲ್ಲ ಇಸ್ತ್ರಿ ಮಾಡ್ಕೊಟ್ಟು ಏ ತಗೊಳ್ರಿ ಇನ್ನೊಂದ್ ಸಾರಿ ನೀವು ಬರ್ಬೇಕು ದುಡ್ಡು ಇಸ್ಕೊಳ್ಳೋ. ಆಮೇಲೆ ಹಾ ಡಬ್ಬು ಡಬ್ಬು. ದುಡ್ಡು ಬೆಳಗ್ಗೆ ರಂಗಸಮಣ್ಣ ಏ ಇಲ್ಲ ಇಲ್ಲ ಇವಾಗ ಬೋಣಿ. ಈಗ ತಾನೇ ಬಾಗಿಲು ತೆಗ್ದಿದ್ದೀನಿ. ಏನ್ ಮಾಡೋದು ಇವಾಗ? ಆಯ್ತು ಕೊಡ್ತೀರಾ? ಆಯ್ತು ಸರಿ ಆಯ್ತು ಆಯ್ತು ಬರೀ ಅದ್ ನಾನು ಇಸ್ಕೊತೀನಿ ಬರ್ಕ ಅಮ್ಮನ್ ಹಾ, ಆಯ್ತು. ಏ ಅದೇ ಅಯ್ಯ ಐತೆ ಅಂದ್ರೆ ಐತೆ ಕಣ ಇವತ್ತು. ಆಯ್ತಕ್ಕ ಏನೇ ಆಯ್ತಾ? ಲೇ ಅಲ್ಲ ಏನೇ ಆಯ್ತಾ? ಐತೆ ಅಂದ್ರೆ ಐತೆ ಕಣ. ಅಯ್ಯೋ ಎಲ್ಲ ಆಯ್ತಲ್ಲ ಏನೇ ಲೇ ತಡ್ ನನ್ನ ಮಗನೇ ಇವತ್ತು ನಮ್ಮ ಅಂಗಡಿ ವ್ಯಾಪಾರ ಆಗಿದ್ ನೋಡಿದ್ರೆ ಹೂನಯ್ಯ ಹಾ ಹೂನಯ್ಯ ದುಡ್ಡು ತುಂಬಾ ಖಜಾನೆ ಸಾಲದು. ಹೂನಯ್ಯ ಏನೋ ಆಗೈತೆ ಕಣಿಯ ಏನಿರ್ಬೋದು. ಏನ ನಿನ್ಗೇನೋ ಆಗ್ಬಿಟ್ಟಿದೆ ಕಣಿಯ. ತಡ್ ನನ್ನ ಮಗನೇ ಬರೋ ಇಲ್ಲಿ. ಅಯ್ಯ ಲೇ ಆತ ನೋಡು ಯಾರೋ ಒಬ್ಬ ನಮ್ಮ ಅಂಗಡಿ ಮುಂದೆ ಕುಂತವನೆ. ಅವ್ನು ಬಂದು ಕುಂತ ಮೇಲೆ ನಮ್ಮ ಅಂಗಡಿ ಹಳೆ ಪಾಳೆ ಕಬ್ಬಣ ಕೊಡಿ ಮುತ್ತು ಎಲ್ಲ ಮಾರಾಟ ಆಗ್ಬಿಟ್ಟು ಇರ್ಬೇಕ ಕಲ್ಲನೇ ಸಾಲದು ದುಡ್ಡು ತುರ್ಕಕ್ಕೆ. ಏನ್ ಮಾಡ್ಬೇಕಯ್ಯ? ಅವನು ಯಾರು ಅಂತ ಮಾತಾಡ್ಸ್ಕೊಂಡ್ ಬಂದ್ಬಿಡು ಹೋಗಿ. ಮಾತಾಡ್ಸ್ಕೊಂಡ್ ಬಂದ್ಬಿಡ್ಲ? ಮಾತಾಡ್ಸ್ಕೊಂಡ್ ಯಾರು ಕೇಳ್ಕೊಂಬ. ಅಯ್ಯ, ಯಾಕಪ್ಪ ನೀ ಇಲ್ಲಿ ಇಲ್ಲೇ ಇರಯ್ಯ, ನಾನು ಬರ್ತೀನಿ. ಇಲ್ಲೇ ಇರ್ತೀನಿ ಹೋಗು. ನಾನು ಇದ್ದೀನಿ ಹೋಗು. ಅಯ್ಯ, 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 ಏ ಯಾಕೋ 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 ಅಯ್ಯೋ ಅಯ್ಯೋ ಯಂತ್ರ ಏನಯ್ಯ ಇಷ್ಟದೇ ಹೇಳ್ಕೊಂಡು ಅಂತ ಹೇಳ್ತಾರೆ ಕಡೆಯ. ಅದು ಕ್ಷತ್ರಿಯರು ಉಪಯೋಗಿಸೋ ಕತ್ತಿ ಕಣೋದು. ಹೌದಾ? ಅವ್ರೇನು ನೀನ್ ಮಾಡಲ್ಲ ಹೋಗಪ್ಪ. ಅಯ್ಯ ನೀನ್ ಮುಂದೆ ನಡೆ, ನಾನು ಹಿಂದೆ ಬರ್ತೀನಿ. ಎಲೆ ಅಷ್ಟೊಂದು ಧೈರ್ಯ ತಗೊಂಡ್ಬಿಟ್ರೆ ಹಂಗಲ್ಲ. ನಾನ್ ಇರ್ತೀನಿ, ನೀನೇ ಇದೆಯಾ? ನಾನ್ ಇರ್ತೀನಿ, ನಡಿಯ. ಏ ಅವ್ರು ಏನು ಮಾಡಲ್ಲ ಹೋಗು. ನಡಿಯಯ್ಯ. ಅಯ್ಯ ಹೋಗಲ್ಲ. ಅಯ್ಯ ನಿನ್ಗೆ ಯಾಕಯ್ಯ ನಾನಿಲ್ವಾ? ನೀನ್ ನಡಿಯಯ್ಯ. ನಾನೇ ಹೋಗ್ಬಿಡ್ಲಾ? ನಡಿಯಯ್ಯ. ಓ ಕಳ್ಳ ಹೆಸರು ಕಳೆಯೋ. ಏನು ಮಾಡಲ್ಲ ಸುಂದರ. ಅಯ್ಯ ಯಾವ ದೇಶವು ನಿಮ್ಮದು, ಯಾವ ಕೋಶವು ನಿಮ್ಮದು. ಅಯ್ಯ ಯಾವ ದೇಶವು ನಿಮ್ಮದು, ಯಾವ ಕೋಶವು ನಿಮ್ಮದು. ಎಲ್ಲಿಂದ ಬಂದಿರೆ, ಎಲ್ಲಿಂದ ಬಂದಿರೆ, ಇಲ್ಲೇಕೆ ಕುಳಿತಿರಿ. ಯಾವ ದೇಶವು ನಿಮ್ಮದು. ಲೋಲಾರೆ ನಿಮ್ಮಯ ಕುಲವನ್ನು ಯಾವುದಯ್ಯ. ಅಯ್ಯ ರೈತರೇ ಲೋಲಾರೆ ನಿಮ್ಮಯ ಕುಲವನ್ನು ಯಾವುದಯ್ಯ. ನಮಗಿತವು ನಿಮ್ಮ ನಮಗಿತವು ಏನೆಂದು ಕೇಳಿ. ಯಾವ ದೇಶವು ನಿಮ್ಮದು. ಅಯ್ಯ ನೀನು ಯಾರು? ನೀನು ಓರ್ವನೇ ಈ ಬೀದಿ ಬೀದಿ ಅಲೆಯಲು ಕಾರಣ. ನಿನ್ನ ಯಾವ ಊರು? ನಿನ್ನ ನಾಮಾಂಕಿತವಾದರೂ ಏನು? ಸ್ವಾಮಿ, ನನ್ನದಾದರೂ ದೂರದ ದೇಶ.
ನನ್ನನ್ನು ದಿವಾಕರನೆಂದು ಕರೆಯುತ್ತಿರುವ ಸ್ವಾಮಿ. ದಾರಿ ತಪ್ಪಿ ಇದೇ ಮಾರ್ಗವಾಗಿ ಬಂದೇನೆ ಪೂಜ್ಯರೇ. ಅಯ್ಯ ಅಯ್ಯ ಯಾವ್ರಾದ್ರೆ ನಮ್ಗೇನಯ್ಯ? ಅಯ್ಯ ನಿನ್ನನ್ನು ನೋಡಿದ್ರೆ ಸಾಧು ಶಿರೋಮಣಿ ಅಂತ ಕಾಣುತ್ತಿರುವೆ. ಹೌದೌದು ಮೃಷ್ಟಾನ್ನ ಭೋಜನ ಮಾಡಿ ಇಷ್ಟು ದಿನವಾಯ್ತು ಏನು? ಹೌದು. ಈ ದಿನ ನಮ್ಮ ಮನೆಗೆ ಬಂದು ಮೃಷ್ಟಾನ್ನ ಭೋಜನ ಮಾಡಿ ಮಾತ್ರ ಪ್ರಯಾಣ ಬೆಳೆಸಬಹುದು. ಏನ್ ಇವ್ರ ಅಪ್ಪ ಬೆಳಗ್ಗೆ ಚಿಕ್ಕವನೇ ಇದುವರೆಗೂ ಭೋಜನ ಮಾಡಕ್ಕೆ ನನ್ನನ್ನು ವಿಚಾರಿಸಿದ ದಾತರೇ ಇಲ್ಲ ಪೂಜ್ಯರೇ. ಇದು ನೀವು ನನ್ನನ್ನು ಭೋಜನಕ್ಕೆ ಕರೆಯುತ್ತಿರುವ ನೀವೇ ನನ್ನ ತಂದೆ ತಾಯಿಯಿಂದ ತಿಳಿದು ನಿಮ್ಮ ಮನೆಗೆ ಭೋಜನಕ್ಕೆ ಬರುವೆನು ಪೂಜ್ಯರೇ. ಅದೇ ಅಯ್ಯ ಈತನ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಿಸಿನೀರು ಕೊಟ್ಟು ಬಿಸ್ನೀರ್ ಮಡಿ ಬಟ್ಟೆ ಕೊಟ್ಟು ಕೊಟ್ಟು ಮೃಷ್ಟಾನ್ನ ಭೋಜನಕ್ಕೆ ರೆಡಿ ಮಾಡು. ನಿನ್ ಮನೆಯಿಂದ ಹಾಚ್ಕೊಡ್ತೀನಿ. ಏ ಚಟ್ಟನ್ ಮಗನೇ ಏ ಕರ್ಕೊಂಡೋಗಲ್ಲ. ಅಯ್ಯ ಒಳ್ಳೆ ದೊಡ್ಡ ಕಳ್ಳ ಇದ್ದಂಗೆ ಮನೆ ಕೊಡ್ತಾನಂತೆ. ನಮ್ಮ ಮನೆಗೆ ಅತಿಥಿ ಅವರು. ಯೋ ಯಾವನು ಅಂದ್ರೆ ನಾನು ನಿಂತಿತಿ. ಲೇ ದಡ್ಡ ಹೋಗು ಕರ್ಕೊಂಡೋಗ ಪಾಪ. ಏ ಆಗಲ್ಲ ಕಣಿಯ ಅಯ್ಯಪ್ಪ ನನ್ ನೋಡ್ರಿ, ಮಾತ್ ಎಷ್ಟು ಒಳ್ಳೆ ಕೇಳಯ್ಯ. ತರ ಕಾಣ್ತಾನೆ, ಸಾಧು ಶಿರೋಮಣಿ ತರ ಕಾಣುತ್ತೆ. ಸಾಧು ಶಿರೋಮಣಿನ ದೊಡ್ಡ ಕಳ್ಳ ಇದ್ದಂಗೆ ಅನ್ ಕಡಿಯೋ ಮನೆ ಆಳ ಹಿಂಗೆಲ್ಲ ಅನ್ಬಾರ್ದು, ಕರ್ಕೊಂಡೋಗ. ನೀ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗ. ಏನ್ ಕೊಡ್ಬೇಕು ಅಂದ್ರೆ ಊಟ ಕೊಡ್ಬೇಕು. ಮೃಷ್ಟಾನ್ನ ಭೋಜನ ಕೊಡು, ಆಯ್ತು ಮಡಿ ಬಟ್ಟೆ ಕೊಡು, ಆಯ್ತು. ಬಿಸಿನೀರು ಕೊಡು, ಆಯ್ತು ಕರ್ಕೊಂಡೋಗು. ನಡಿ ಕರ್ಕೊಂಡೋಗಲೇ. ನೀನ್ ನಡಿಯ ನೋಡಪ್ಪ, ಇದು ನಂದೇ ಪಣೆ, ಅದು ನಮ್ಮ ಅಕ್ಕಂದು. ಆಯ್ತು ಪೂಜ್ಯರೇ. ಅದು ಪಕ್ಕದಾಗ ಐತೆ ನೋಡು. ನಾನು ಹೆಂಗ್ ಸುಬ್ಬಿದ್ದು ಕಣ್ಗಿನೇನು ಆಡ್ಸಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ. ಆಮೇಲೆ ನೋಡು ನಾನು ಊಟ ಏನೋ ತಂದು ಕೊಡ್ತೀನಿ, ಎಲ್ಲ ನಾನು ಕರ್ಕೊಂಡು ಹೋದೇನೋ? ಏನು ನಮ್ಮ ಅಪ್ಪ ಕೈಯ ಕೇಳಿದ್ರೆ ಏನು ಹೇಳ್ತೀಯ? ಎಲ್ಲ ನಾನೇ ತಿಂದಿದ್ದು ಅಂತ ಹೇಳಿ ಆಯ್ತಾ? ಆಗ್ಲಿ. ಬಾ ಬಾ ಕರ್ಕೊಂಡು- ಹೇಳ್ತೀನಿ. ಹೋಗು. ಆಯ್ತು ಬರೇ. ಏನಯ್ಯ ಇವತ್ತಾಯ್ತೆ ಅಂದ್ರೆ ಆಯ್ತಾ ಕಣ. ಏನಯ್ಯ ಐತೆ? ಲೇ ಆತ ನೋಡ್ರಿ ನಿಂಗೆ ಹೆಂಗ ಅನಿಸ್ತದ? ದೊಡ್ಡ ಕಳ್ಳ ಇದ್ದಂಗೆ ಲೇ ಅವನಿಗೆ. ಕಡ್ಡ ಅಲ್ಲ ಕಣೋ, ಏನಯ್ಯ? ಆತ ನೋಡಿದ್ರೆ ಸಾಧು ಶಿರೋಮಣಿ ತರ ಕಾಣಿಸ್ತಾನೆ. ಅವ್ನು ನಮ್ಮ ಅಂಗಡಿ ಮುಂದೆ ಬಂದು ಕುತ್ಕೊಂಡ್ಮೇಲೆ ಎಷ್ಟು ವ್ಯಾಪಾರ ಆಗೈತೆ. ಹೌದು ಲೇ ಅವನ ಹಿಂದೆ ಭಾಗ್ಯಲಕ್ಷ್ಮಿನೇ ಬಂದಂಗೈತೆ. ಅಯ್ಯೋ ಒಂದು ಕೆಲಸ ಮಾಡಿಯ, ಹಾ. ಅವನಿಂದ ಭಾಗ್ಯಲಕ್ಷ್ಮಿ ಬಂದವನೆ, ನನ್ನಿಂದ ಸುಬ್ಬಿನೇ ಇಲ್ಲ. ಲೇ ಬತ್ತಳ್ಕೊಂಡು ಸುಮ್ನಿರೋ ದಡ್ಡನ ಮಗನೇ. ಅಯ್ಯ ನಿಂಗೆ ನನಗ್ ಮದ್ವೆ ಐದಲ್ಲಿ ಮಾಡ್ತೀಯಾ? ಯಾರು ಕೊಡಲ್ಲ ಕಣೋ. ನನಗ್ ಮದುವೆ ಮಾಡ್ತೀಯಾ? ಮಾಡಿಸ್ತೀನಿ ಕಣೋ, ಸುಮ್ನಿರೋ. ಮಾಡ್ತೀಯಾ? ಮಾಡಿಸಿ ನಾನು ಪೂರ್ತಿ ಸುಬ್ಬಿನ? ಹೇಳಕ್ ಕೇಳು. ಹೇಳಯ್ಯ ಆತ ಹ್ಮ್. ಒಳ್ಳೆ ಒಂಥರ ಕಾಣಿಸ್ತಾನೆ. ಕಾಣಿಸ್ತಾನೆ. ಅದಕ್ಕೆ ನಿಮ್ಮ ಅಕ್ಕ ಹಿಂಗ್ ಕೊಟ್ಟು ಮದುವೆ ಮಾಡ್ಬಿಟ್ರೆ ಹೆಂಗೋ? ನಿನ್ ಮನೆ ಹಾಳು ಮಾಡ್ಬಿಡ್ತೀಯ ನೀನು. ಅಲ್ಲ ಯಾಕಲ್ಲ? ಕಳ್ಳನ್ಗೋಯ್ ನಮ್ಮ ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾನಂತ. ಲೇ ದಡ್ಡ ಅವ್ನು ನೋಡಲಿ. ಅವ್ನು ಏನು ಅಂತಾನೆ ಗೊತ್ತಿಲ್ಲ. ಹಾ ಹಾ ಅಲ್ಲ, ಸಣ್ಣ ಮಗಿನಿಂದ ಸಾಕಿದ್ ನಾನು, ಹಾ ಬೇರೆ ಕೊಟ್ಟು ಮದುವೆ ಮಾಡ್ತೇನೆ. ನನಗೂ ಕೊಟ್ಬಿಟ್ಟು ನಾನೇ ಮಾಡ್ಕೊಂಬಿಡ್ತೀನಿ. ದಡ್ಡ ಮನೆ ನಮ್ಮ ಮಕ್ಕಳು ನಾವೇ ಮದುವೆ ಆಯ್ತಾರೇನೋ? ಹಾ ಅಯ್ಯ ಹಾ ಯಾಕೆ ಆಗ್ಬಾರ್ದು? ಲೇ ನಿನಗಿಲ್ವೇನ ಅಂಕಟ್ ಸುಬ್ಬಿ? ನಿನಗಿಲ್ವಾ? ಲೇ ಹೋಗೋ. ಹೌದು ಅಯ್ಯ ಏನಯ್ಯ ನಂಗೆ ಹೆಂಡ್ತಿ ಬಿಟ್ಕೊಟ್ಟು ಮದುವೆ ಹಾ ಮಾಡ್ತೀಯಾ? ಮದುವೆ ಮಾಡ್ತೀನಿ ಹೋಗು. ಅಕ್ಕ ಹಿಂಗೆ ಕರ್ಕೊಂಬರ್ಬೇಕಾ? ಹಾ. ನಿನ್ನ ನಡಿಯ ನಾನು ಕರ್ಕೊಂಬತ್ತೀನಿ. ಹೋಯ್ತಾರಲ್ಲ. ನೀನು ನಡೀತಾರಯ್ಯ ನೀನು. ಸ್ವಾಮಿ, ಹಾ. ಮೃಷ್ಟಾನ್ನ ಭೋಜನವಾಯಿತು. ನೀವಿನ್ನು ಅಪ್ಪಣೆ ಕೊಟ್ಟರೆ ನಾನು ಮುಂದಿನ ದಾರಿ ಅಯ್ಯ ಈ ದಿನವು ಸೂರ್ಯೋದಯವನ್ನು ಪಶ್ಚಿಮ ದಿಕ್ಕಲ್ಲಿ ಅಸ್ತಂಗತನಾಗುತ್ತಿರಿ. ರಾತ್ರಿ ವೇಳೆಯಲ್ಲಿ ಪ್ರಯಾಣ ಬೆಳೆಸುವುದು ಅಷ್ಟು ಸೂಕ್ತವಲ್ಲ. ಆದ್ದರಿಂದ ಈ ದಿನ ನಮ್ಮ ಮನೆಯಲ್ಲಿ ಪೌಳಿಸಿ ಬೆಳಗಾದ ನಂತರ ಪ್ರಯಾಣ ಬೆಳೆಸಬಹುದಲ್ಲವೇ? ತಮ್ಮ ಅಪ್ಪಣೆ ಆಗಲಿ ಸ್ವಾಮಿ. ಅವ್ರೆ ಅದೇ ಏ ದಡ್ಡ ಬರೋ ಇಲ್ಲಿ. ಅವ್ರೆ ಅದೇ ಅಯ್ಯ ಲೇ ಈತನ ಕರ್ಕೊಂಡೋಗಿ ಕರ್ಕೊಂಡೋಗಿ. ನಿಮ್ಮ ಅಕ್ಕ ಚಿತ್ರಶಾಲೆ ಬಿಟ್ಟು ಬಾರ. ಹಾ ನಿಮ್ಮ ಅಕ್ಕ ಚಿತ್ರಶಾಲೆ ಬಿಟ್ಟು ಬಾರ. ಎಷ್ಟು ಮನೆ ಹಾಳು ಮಾಡ್ತೀಯ ನೀನು? ಏ ದಡ್ಡ ಹೇಳಿದ್ ಕೇಳೋ, ಹೇಳಿದ್ ಕೇಳೋ ಹೋಗೋ. ಬಿಟ್ಟು ಬರ್ಬೇಕಷ್ಟೇ ಅಲ್ಲ. ಹಾ. ಆಯ್ತು ಬಾ ನಡಿಯ ನೀನು.